ದಿನಗಳ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನಂತ, ವೆಹಿಕಲ್ನ ಬ್ರೇಕ್ ಸಿಸ್ಟಮ್ ಬಗ್ಗೆ. ಹೈವೇನಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರುವಾಗ, ಇಲ್ಲ ಯಾವುದೇ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಬ್ರೇಕ್ ಫೇಲ್ ಆದಾಗ, ಬ್ಯಾಲೆನ್ಸಿಂಗ್ ನಾಟ್ ಕಟ್ ಆದಾಗ, ಯಾವುದೇ ರೀತಿಯ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಡ್ರೈವರ್ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಿ ವೆಹಿಕಲ್ನ ಸ್ಟಾಪ್ ಮಾಡಿ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇದರಲ್ಲಿ ಕೆಲವರ ಕನ್ಫ್ಯೂಷನ್ ಏನಂತಂದರೆ, ಹೇಗೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದ್ರೆ ವೆಹಿಕಲ್ ನಿಂತ್ಕೊಳ್ಳುತ್ತೆ ಅಂತ. ಸೊ ನಾನು ಆ ಕನ್ಫ್ಯೂಷನ್ಗೆ ವಿಡಿಯೋ ಮಾಡ್ತಾ ಇಲ್ಲ. ಅದರಲ್ಲಿ ಕೆಲವರ ಕನ್ಫ್ಯೂಷನ್ ಏನಂತಂದರೆ, ನಾವು ಸಡನ್ನಾಗಿ ರೋಡ್ನಲ್ಲಿ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಹಿಂದ್ಗಡೆ ಬರ್ತಾ ಇರೋ ವೆಹಿಕಲ್ಗೆ ತೊಂದರೆ ಆಗೋದಿಲ್ವಾ ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ. ವೆಹಿಕಲ್ನ ಡ್ರೈವ್ ಮಾಡಲಿಕ್ಕೆ ಅಂತ ಗೌರ್ಮೆಂಟಿಂದ RTOದವರು ಒಂದು ಸೆಲೆಕ್ಷನ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ವ್ಯಕ್ತಿ ಈ ವೆಹಿಕಲ್ನ ಓಡಿಸೋಕ್ಕೆ ರೈಟ್ ಪರ್ಸನ್ ಅಂತ. ಬಸ್ನಲ್ಲಿ 50 ಜನ ಟ್ರಾವೆಲ್ ಮಾಡ್ತಿರ್ತಾರೆ. 50 ಜನ ಟ್ರಾವೆಲ್ ಮಾಡ್ತಾರೆ. 50 ಜನಕ್ಕೂ ಸ್ವಲ್ಪ ಹೋದ್ರೆ ಗಾಡಿ ಓಡಿಸಿ ಅಂತ ಕೊಡೋದಿಲ್ಲ. ಒಬ್ಬನ ವ್ಯಕ್ತಿಗೆ ಮಾತ್ರ ಗಾಡಿ ಓಡಿಸೋಕ್ಕೆ ಪರ್ಮಿಷನ್ ಇರೋದು. ಯಾರು? ಡ್ರೈವರ್ಗೆ. ಆ ಡ್ರೈವರ್ ತಿಳ್ಕೊಬೇಕಾಗಿರೋ ವಿಚಾರಗಳೇ ನಾನು ಹೇಳ್ಕೊಡ್ತಾ ಇರೋದಿಲ್ಲ ನನಗೆ. ಓಕೆ, ಸೊ ಯಾರೆಲ್ಲ ವೆಹಿಕಲ್ನ ಡ್ರೈವ್ ಮಾಡ್ತಿದ್ದಾರೆ ಅವರು ತಿಳ್ಕೊಬೇಕು. ಈಗ ಒಂದು ಕಾರಲ್ಲಿ 5 ಜನ ಹೋಗ್ತಾ ಇದ್ದಾರೆ ಅಂತಂದರೆ ಡ್ರೈವರ್ ಮಾತ್ರ ಡ್ರೈವಿಂಗ್ ಕೆಲಸ ಮಾಡ್ತಾ ಇರಬೇಕು. ಇನ್ನು 4 ಜನ ಕುತ್ಕೊಂಡು ಮಾತಾಡ್ತಾ ಇದ್ರು ಡ್ರೈವರ್ ಮಾತ್ರ ಯಾವಾಗಲೂ ರಸ್ತೆಯಲ್ಲಿ ನಿಜವಾಗಿ ವೆಹಿಕಲ್ನ ಡ್ರೈವ್ ಮಾಡ್ತಿರಬೇಕು. ಆ ಥರ ಇರೋವಂಥವ್ರಿಗೆ ಈ ವಿಡಿಯೋ ಅರ್ಥ ಆಯ್ತಾ? ಇಲ್ಲಿ ನಾನು ಈ ಒಂದು ಬ್ರೇಕಿಂಗ್ ಡಿಸ್ಟೆನ್ಸ್ ಮತ್ತು ಫಾಲೋಯಿಂಗ್ ಡಿಸ್ಟೆನ್ಸ್ನ ಹೇಳುವಾಗ ಸುಮಾರು ಜನ ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಇದನ್ನ ಸುಮಾರು ಜನಕ್ಕೆ ಅರ್ಥನೂ ಆಗೋದಿಲ್ಲ ಈ ವಿಡಿಯೋ. ಯಾಕೆ ಅಂತಂದರೆ, ನಾವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಗ ನಮ್ಗೆ ಹೆಂಗೆ ಇದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕಾಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಇರೋರಿಗೆ ಈ ವಿಡಿಯೋ ಅರ್ಥ ಆಗಲ್ಲ. ಆದರೆ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವು ರೋಡಲ್ಲೇ ಕರೆಕ್ಟಾಗಿ ನಿಜವಾಗಿ ಹೋಗ್ತಾ ಇರ್ತೀವಿ, ನಮ್ಮ ಕಾನ್ಸಂಟ್ರೇಷನ್ ಫುಲ್ ರೋಡ್ ಮೇಲೆ ಇರ್ತೀವಿ ಅನ್ನೋರಿಗೆ ಈ ವಿಡಿಯೋ ಪಕ್ಕ ಅರ್ಥ ಆಗುತ್ತೆ. ಓಕೆನಾ? ಸೊ ನಾವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂದು ನಮ್ಮ ಮುಂದೆ ಹೋಗ್ತಾರಂಥ ವೆಹಿಕಲ್ ಸಡನ್ನಾಗಿ ಒಂದು ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದ್ರೆ, ಸಡನ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಹಿಂದ್ಗಡೆ ಹೋಗ್ತಾರಂಥ ನಾವು ಫಾಲೋಯಿಂಗ್ ಡಿಸ್ಟೆನ್ಸ್ ಎಷ್ಟಿರಬೇಕು, ನಮ್ಮ ಒಂದು ಬ್ರೇಕಿಂಗ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ನಾನು ನಿಮಗೆ ಫಾಲೋಯಿಂಗ್ ಡಿಸ್ಟೆನ್ಸ್ನ ಹೇಳ್ಕೊಡ್ತೀನಿ. ಅದಾದ ನಂತರ ಬ್ರೇಕಿಂಗ್ನ ಡಿಸ್ಟೆನ್ಸ್ ಯಾವ ರೀತಿ ಇರೋದನ್ನ ಹೇಳ್ಕೊಡ್ತೀನಿ. ಸೊ ಫಾಲೋಯಿಂಗ್ ಡಿಸ್ಟೆನ್ಸ್ನ ನೋಡ್ಕೊಂಬರೋಣ. ನಾವು ಒಂದು ವೆಹಿಕಲ್ನ ಹಿಂದೆ ಫಾಲೋ ಮಾಡ್ಕೊಂಡು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಾಗ ವೆಹಿಕಲ್ಗೂ ನಮಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು. ಸುಮಾರು ಜನ ಅಬ್ಸರ್ವ್ ಮಾಡಿ, ವೆಹಿಕಲ್ನ ಹಿಂದ್ಗಡೆ ಕೀಪ್ ಡಿಸ್ಟೆನ್ಸ್ ಅಂತ ಬರ್ತಿರ್ತಾರೆ. ಇನ್ನು ಕೆಲವರು ಫೀಟ್ ಲೆಕ್ಕದಲ್ಲಿ ಬರ್ತಿರ್ತಾರೆ. ಕೀಪ್ 10 ಫೀಟ್ ಡಿಸ್ಟೆನ್ಸ್, 20 ಫೀಟ್ ಡಿಸ್ಟೆನ್ಸ್ ಅಂತ ಬರ್ತಿರ್ತಾರೆ. ಇದನ್ನು ಅಬ್ಸರ್ವ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದರೆ, ಒಂದು ಸರ್ಟನ್ ಡಿಸ್ಟೆನ್ಸ್ ಇಟ್ಕೊಂಡು ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ತೀವಿ. ಬಟ್ ಇದು ಪ್ರೊಸೀಜರ್ ಅಲ್ಲ, ಇದು ಕರೆಕ್ಟ್ ಪ್ರೊಸೀಜರ್ ಅಲ್ಲ. ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಯಾವುದೇ ರೀತಿಯ ಫೀಟ್ ಲೆಕ್ಕದಲ್ಲಿ, ಅಂದರೆ 20 ಅಡಿ 10 ಅಡಿ ಅಂತ ನಾವು ಕರೆಕ್ಟ್ ಅಳತೆ ಇಟ್ಕೊಂಡು ಗಾಡಿ ಓಡಿಸೋಕ್ಕಾಗೋದಿಲ್ಲ. ಬದಲಿಗೆ ನಾವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಮುಂದೆ ಹೋಗ್ತಿರೋ ವೆಹಿಕಲ್ಗೂ ನಮ್ಮ ವೆಹಿಕಲ್ಗೂ ಎಷ್ಟು ಸೆಕೆಂಡ್ ಡಿಸ್ಟೆನ್ಸ್ ಇರಬೇಕು ಅದನ್ನ ಮೊದಲು ತಿಳ್ಕೊಳ್ಳಿ. ಒಂದು ವೆಹಿಕಲ್ಗೂ ನಮಗೂ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತಂದರೆ 2 ಸೆಕೆಂಡ್ಸ್ ಡಿಸ್ಟೆನ್ಸ್. ಇದು ಪ್ರೊಸೀಜರ್ ಪ್ರಕಾರ ಇರುವಂಥದ್ದು. ಬ್ರೇಕಿಂಗ್ ಸಿಸ್ಟಮ್ ಅಷ್ಟೇ, ಫಾಲೋಯಿಂಗ್ ಸಿಸ್ಟಮ್ ಅಷ್ಟೇ. ಫಾಲೋಯಿಂಗ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ 2 ಸೆಕೆಂಡ್ಸ್. ಯಾಕೆ ಈ 2 ಸೆಕೆಂಡ್ಸ್ ಅಂದರೆ, ಒಬ್ಬ ಡ್ರೈವರ್ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಒಳ್ಳೆ ಒಂದು ಹುಡುಗ, ಒಂದು ಯಂಗ್ ಹುಡುಗ ಅಂತ ತಿಳ್ಕೊಳ್ಳಿ, ಒಂದು 30 ವರ್ಷ 35 ವರ್ಷದ ಹುಡುಗ, ಯಂಗಾಗಿರೋಂಥ ಹುಡುಗ, ಎಲ್ಲರೂ ಕೆಲವು ಆಗುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಈ ರೀತಿ ಇರೋಂಥ ಒಂದು ಒಳ್ಳೆ ಕಾನ್ಸಂಟ್ರೇಷನ್ ಇಟ್ಟು ವೆಹಿಕಲ್ನ ಡ್ರೈವ್ ಮಾಡ್ತಿರೋಂಥ ಹುಡುಗ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಆಪೋಸಿಟಲ್ಲಿ ಹೋಗ್ತಿರೋಂಥ ವೆಹಿಕಲ್ ಸಡನ್ ಬ್ರೇಕಿಂಗ್ ಸಿಸ್ಟಮ್ ಏನೋ ಒಂದು ಅಪ್ಲೈ ಮಾಡಿದ್ರು ಬ್ರೇಕ್ನ ಅಂದಾಗ, ಇವರು ಹಿಂದ್ಗಡೆ ಹೋಗ್ತಾರಂಥ ಒಂದು ಡ್ರೈವರು ಬ್ರೇಕ್ನ ಅಪ್ಲೈ ಮಾಡೋಕ್ಕೆ ತಗೊಳ್ಳೋವಂಥ ಒಂದು ಟೈಮಿಂಗೆ 2 ಸೆಕೆಂಡ್ಸ್. ಅರ್ಥ ಆಗ್ತಾ ಇದೆಯಾ? ನಾವು ಅನ್ಕೋಬೋದು ಸಡನ್ನಾಗಿ ಅಪ್ಲೈ ಮಾಡೋ ಬ್ರೇಕು ನಾವು ಹಿಂದೆಯಿಂದ ಹೊಡೆದ್ಬಿಟ್ರೆ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಅನ್ನೋ. ಏನಂತ ಅಂದರೆ, ನಾವು ನಿಗಾ ಇಲ್ಲ ಅಲ್ಲಿಗೆ, ನಮಗೆ ಆ ಬ್ರೇಕಿಂಗ್ನ ನಾವು ಅಬ್ಸರ್ವ್ ಮಾಡಿಲ್ಲ ಅಂತ ಅರ್ಥ. ಆದರೆ 2 ಸೆಕೆಂಡ್ಸು ಸಾಕು ಒಂದು ವೆಹಿಕಲ್ನ ಅಪಘಾತದಿಂದ ತಡೆದು ನಿಲ್ಸೋಕ್ಕೆ. ಓಕೆನಾ? ಸೊ ಈ 2 ಸೆಕೆಂಡ್ಸ್ ಹೆಂಗೆ, ಒಬ್ಬ ಡ್ರೈವರ್ ವೆಹಿಕಲ್ನ ಶ್ರದ್ಧೆ ಇಟ್ಟು ರೋಡ್ನಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಹಿಂದ್ಗಡೆ ಯಾರು ಮಾತಾಡ್ತಾ ಇರಲಿ, ನಮ್ಮ ಕೆಲಸ ಏನು? ಡ್ರೈವಿಂಗ್. ನಮ್ಮ ಶ್ರದ್ಧೆ ಫುಲ್ಲು ಡ್ರೈವಿಂಗ್ ಮೇಲೆ ಇರುವಾಗ, ಮುಂದೆ ರೋಡ್ನಲ್ಲಿರುವಾಗ ಒಂದು ವೆಹಿಕಲ್ ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡ್ದು ಅಂತಂದರೆ ಆಕ್ಸಿಲೇಟ್ರಿಂದ ನಾವು ಕಾಲನ್ನ ತೆಗೆದು ಬ್ರೇಕ್ ಮೇಲೆ ಅಪ್ಲೈ ಮಾಡೋಕ್ಕೆ 1/4 ಸೆಕೆಂಡ್ ತಗೊಳುತ್ತೆ. ಸೆಕೆಂಡ್ಸೇ ಕಮ್ಮಿ, 1/4 ಸೆಕೆಂಡ್. ಆಯಿತಾ? ಇಲ್ಲೇನಾಗುತ್ತೆ, ನಾವು ಅಬ್ಸರ್ವ್ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇರ್ತೀವಿ, ಯಾರೋ ಬ್ರೇಕ್ ಹಾಕಿದ್ರು ಅಂತ ನಮಗೆ ನಾವು ಅನಿಸಿ ಆ ಶ್ರದ್ಧೆಯಿಂದ ನಾವು ತೊಗೊಂಡು ಅದು ನಮ್ಮ ಕಾಲಿಗೆ ನಾವು ಇನ್ಫಾರ್ಮೇಷನ್ನ ಕೊಟ್ಟು ಆಕ್ಸಿಲೇಟರ್ನ ಬಿಟ್ಟು ನಾವು ಬ್ರೇಕ್ ಅಪ್ಲೈ ಮಾಡೋಕ್ಕೆ 1/4 ಸೆಕೆಂಡ್ ತೊಗೋತೀವಿ. 1/4 ಸೆಕೆಂಡ್ ಅಲ್ಲಿಗೆ ನಾನು ಹೇಳಿದ್ದೇನು 2 ಸೆಕೆಂಡ್ ಬೇಕು ಅಂತ ವೆಹಿಕಲ್ ನಿಲ್ಸೋಕ್ಕೆ. ಈ ಅಪ್ಲೈ ಮಾಡೋದಕ್ಕೆ ಒಬ್ಬ ಡ್ರೈವರ್ಗೆ 1/4 ಸೆಕೆಂಡ್ ಸಾಕು. ಇನ್ನು ಮಿಕ್ಕಿದೇನಾಗುತ್ತೆ, ಅಪ್ಲೈ ಮಾಡಿದ ತಕ್ಷಣ ನಿಂತ್ಕೊಂಡ್ಬಿಡ್ತದ ಒಂದು ವೆಹಿಕಲು. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ತದೆ ಗಾಡಿ? 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ ಗಾಡಿ. 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರಂಥ ಗಾಡಿ
ಬ್ರೇಕ್ ಅಪ್ಲೈ ಮಾಡಿದ್ರೆ ನಿಂತ್ಕೊಂಡ್ಬಿಡ್ತದ, ಒಂದು ಸರ್ಟನ್ ಲೆಂತ್ ಎಳ್ಕೊಂಡು ಹೋಗುತ್ತೆ ಗಾಡಿ ನಾವು ಬ್ರೇಕ್ ಅಪ್ಲೈ ಮಾಡಿದ್ರು. ಅಲ್ಲಿಗೆ ಏನೇನಾಗುತ್ತೆ, ನಾನು ಆಲ್ರೆಡಿ ಹೇಳ್ದಂಗೆ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ವ್ಯಾಕ್ಯೂಮ್ ಸರ್ಕ್ಯುಲೇಷನ್ ಆಗುತ್ತೆ, ಎಲ್ಲ ವೀಲ್ಗಳಿಗೂ ಸಪ್ಲೈ ಆಗಬೇಕು, ಅಲ್ಲಿಂದ ಎಸ್ಕೆಮ್ ತಿರುಗಬೇಕು, ಮತ್ತು ಬ್ರೇಕ್ ಪ್ಯಾಡು ಉಜ್ಜಿ ಲೈನರ್ಗೆ ಉಜ್ಜಿ ನಿಲ್ಲಬೇಕು. ಇಲ್ಲಿಗೆ ಕರೆಕ್ಟಾಗಿ 1.25 ಸೆಕೆಂಡ್ ತೊಗೊಳುತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಒಂದು ಡ್ರೈವರು ವೆಹಿಕಲ್ನ ಹಿಡಿದು ನಿಲ್ಸೋಕ್ಕೆ 2 ಸೆಕೆಂಡ್ ಬೇಕು. ಈ 2 ಸೆಕೆಂಡ್ ಡಿಸ್ಟೆನ್ಸ್ನ ನಾವು ಯಾವಾಗಲೂ ಫಾಲೋ ಮಾಡ್ಕೊಂಡು ಹೋದರೆ ನಾವು ಓಡಿಸ್ತಾ ಇರೋಂಥ ಒಂದು ವೆಹಿಕಲ್ ಸೇಫ್ ಆಗಿರ್ತದೆ. ಈ 2 ಸೆಕೆಂಡ್ನ ನಾವು ಹೇಗೆ ಗುರ್ತಿಟ್ಕೊಳ್ಳೋದು? ಮುಂದೆ ಗಾಡಿ ಹೋಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ, ಯಾವ ರೀತಿ ನಾವು 2 ಸೆಕೆಂಡ್ ಅಂತ ನೆನ್ಪಿಟ್ಕೊಳ್ಳೋದು? ಇವಾಗ ನಾವು ಒಂದು ಹೈವೇನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೇಳ್ತಾ ಇರ್ತೀನಿ ನಿಮಗೆ. ಒಂದು ಹೈವೇನಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಮುಂದೆ ಹೋಗ್ತಾರಂಥ ಗಾಡಿ ಪಕ್ಕದಲ್ಲಿ ಯಾವುದೋ ಒಂದು ಮರನೋ, ಒಂದು ಪಿಲ್ಲರೋ, ಒಂದು ಆಬ್ಜೆಕ್ಟ್ ಏನಾದ್ರು ಇರಲಿ, ಆ ಗಾಡಿ ಪಾಸ್ ಆದ ನಂತರ, ಆ ಗಾಡಿ ಆ ಒಂದು ಸೆಕ್ಷನ್ನ ಪಾಸ್ ಆದ ನಂತರ ನಾವು ಹಿಂದೆ ಬರ್ತಾ ಇರೋರು ಮನಸ್ಸಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರಬೇಕು. ಈಗ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಇದೆಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಅನ್ನೋದಾದರೆ ನೀವು ಡ್ರೈವಿಂಗ್ನಲ್ಲಿ ಶ್ರದ್ಧೆ ಇಲ್ಲ ಅಂತ ಅರ್ಥ. ಡ್ರೈವರ್ಗಳು ಯಾವಾಗಲೂ ಇದನ್ನೇ ಯೋಚನೆ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇರಬೇಕು. ಅವಾಗ ಮಾತ್ರನೇ ನಾವು ಒಂದು ಡಿಫೆನ್ಸ್ ಡ್ರೈವರ್ ಆಗೋಕ್ಕಾಗೋದು. ಒಂದು ವೆಹಿಕಲ್ ಪಾಸ್ ಆಗಿ ಮುಂದ್ಗಡೆ ಹೋಗ್ತಾ ಇರುವಾಗ ಒಂದು ಯಾವುದೋ ಒಂದು ಪಿಲ್ಲರು, ಒಂದೇನೋ ಒಂದು ಕಂಬ ಏನಾರಾಗಲಿ ಪಾಸ್ ಆದಾಗ, ಆ ಗಾಡಿ ಪಾಸ್ ಆದಾಗ ನಮ್ಮ ಮನಸ್ಸಲ್ಲಿ ಒಂದು ಲೆಕ್ಕ ಮಾಡಿಕೋಬೇಕು. ಏನಂತ? 1001 ಅಂತ. 1001 ಅಂದಾಗ ಅದು ಆ ಗಾಡಿ ಪಿಲ್ಲರ್ನ ಪಾಸ್ ಆಗಿರ್ತದೆ. ಪಾಸ್ ಆಗಿ ಅದು ಕಂಪ್ಲೀಟ್ ಬಾಡಿ ಹೋಗಿರಬೇಕು. ಅದರಿಂದ ಬರ್ತಾರೋ ನಾವು 1002 ಅಂದಾಗ ಆ ಪಿಲ್ಲರ್ನ ಎಂಟ್ರಿ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ 1001 1002 ಅಂತಲೇ ಹೇಳಬೇಕು? 1001 ಅನ್ನೋಕ್ಕೆ 1 ಸೆಕೆಂಡು, 1002 ಅನ್ನೋಕ್ಕೆ 2 ಸೆಕೆಂಡ್, 1, 2 ಅನ್ನೋಕ್ಕೆ ಟೈಮ್ ಬೇಗ ತಗೊಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಆಗ್ತದೆಯಾ? 100, 101 ಅನ್ನೋಕ್ಕೂ ಟೈಮ್ ಬೇಗ ತಗೊಬಿಡ್ತದೆ. ಇದು 2 ಸೆಕೆಂಡ್ ತನಕ ತಗೊಳ್ಳಲ್ಲ. ಆದರೆ 1001, 1002 ಅಂದರೆ ಮಾತ್ರನೇ ನಿಮಗೆ ಆ ಪಿಲ್ಲರ್ ಡಿಸ್ಟೆನ್ಸ್ನ ಕರೆಕ್ಟಾಗಿ ಕವರ್ ಮಾಡೋಕ್ಕಾಗೋದು. ಓಕೆ. ಸೊ ನಾವು ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ 2 ಸೆಕೆಂಡ್ನ ಅಂತರ ಇಟ್ಕೊಂಡು ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡಬೇಕು. ಸೊ ನಾನು ಇವಾಗ ನಿಮ್ಗೆ ಹೇಳಿದೆ ಫಾಲೋಯಿಂಗ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತಂದರೆ 2 ಸೆಕೆಂಡ್. ಬ್ರೇಕ್ ಮಾಡಲಿಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕು ಒಬ್ಬ ಡ್ರೈವರ್ಗೆ ಅಂತಂದರೆ 2 ಸೆಕೆಂಡ್ ಬೇಕು. ಸೊ ಅಲ್ಲಿಗೆ ನಾವು 2 ಸೆಕೆಂಡು ವೆಹಿಕಲ್ನ ಡಿಸ್ಟೆನ್ಸ್ ಇಟ್ಟು ಡ್ರೈವ್ ಮಾಡಬೇಕು. ಇವಾಗ ಒಂದು ಕ್ವಶನ್ ನಾನು ಕೇಳ್ತೀನಿ. ಒಂದು ವೆಹಿಕಲ್ಲು ಹೈವೇನಲ್ಲಿ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಿರೋಂಥ ವೆಹಿಕಲ್ಲು 1 ಸೆಕೆಂಡ್ಗೆ ಎಷ್ಟು ದೂರ ಹೋಗುತ್ತೆ? ಯೋಚನೆ ಮಾಡಿ. ನಾನು ಹೇಳ್ತೀನಿ, ಹೈವೇನಲ್ಲಿ ಟ್ರಾವೆಲ್ ಮಾಡ್ತಿರೋಂಥ ಒಂದು ವೆಹಿಕಲ್ಲು 1 ನಿಮಿಷಕ್ಕೆ 60 ಸೆಕೆಂಡ್, 60 ಸ್ಪೀಡ್ನಲ್ಲೇ ಗಾಡಿ ಟ್ರಾವೆಲ್ ಮಾಡ್ತಾ ಇದೆ ಅಂತಂದರೆ 1 ಅವರ್ಗೆ ಆ ಗಾಡಿ 60 ಕಿಲೋಮೀಟ್ರ್ ಹೋಗುತ್ತೆ. 60 ಕಿಲೋಮೀಟ್ರ್ ಸ್ಪೀಡ್ನಲ್ಲೇ ಹೋಗ್ತಾ ಇರೋಂಥ ಗಾಡಿ 1 ಅವರ್ಗೆ 60 ಕಿಲೋಮೀಟ್ರ್ ರೀಚ್ ಮಾಡುತ್ತೆ. ಅಂದಮೇಲೆ 1 ಸೆಕೆಂಡ್ಗೆ ಆ ಗಾಡಿ 55 ಅಡಿ ಮೂವ್ ಆಗುತ್ತೆ. 1 ಸೆಕೆಂಡ್ಗೆ ಆ ಗಾಡಿ 55 ಅಡಿ ಮೂವ್ ಆಗುತ್ತೆ ಲೆಕ್ಕಾಚಾರದಲ್ಲಿ. ಓಕೆನಾ? ಆವಾಗ 120 ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಒಂದು ವೆಹಿಕಲ್ಲು ಟ್ರಾವೆಲ್ ಮಾಡ್ತಾ ಇದೆ ಅಂತಂದರೆ ಆ ವೆಹಿಕಲ್ಲು 1 ಸೆಕೆಂಡ್ಗೆ 110 ಅಡಿ ರೀಚ್ ಆಗುತ್ತೆ, ಪಾಸ್ ಆಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಒಂದು ವೆಹಿಕಲ್ಲು 60 ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಂತಂದರೆ 1 ಅವರ್ಗೆ 60 ಕಿಲೋಮೀಟ್ರ್ ಹೋಗುತ್ತೆ. ಆವಾಗ ಆ ವೆಹಿಕಲ್ಲು 1 ಸೆಕೆಂಡಿಗೆ 55 ಅಡಿ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ಒಂದು ವೆಹಿಕಲ್ಲು 120 ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತಂದರೆ ಆ ಗಾಡಿ 1 ಸೆಕೆಂಡ್ಗೆ 110 ಅಡಿ ಮೂವ್ ಆಗುತ್ತೆ. ಅಲ್ಲಿಗೆ ಒಬ್ಬ ಡ್ರೈವರು ಬ್ರೇಕ್ ಹಾಕೋಕ್ಕೆ ತೊಗೋಬೇಕಾಗಿರೋವಂಥ ಟೈಮ್ಸ್ ಎಷ್ಟು ಅಂತಂದರೆ 2 ಸೆಕೆಂಡು. 2 ಸೆಕೆಂಡ್ಗಳ ಕಾಲ ಒಬ್ಬ ಡ್ರೈವರು ಬ್ರೇಕ್ ಹಾಕೋಕ್ಕೆ ತೊಗೋತಾನೆ. ಅವನ್ನ ಯೋಚನೆ ಮಾಡಿ ಆಕ್ಸಿಲೇಟರ್ನ ಬಿಟ್ಟು ಬ್ರೇಕ್ ಹಾಕಿ ಅಪ್ಲೈ ಮಾಡಿ ಈ ಹೋಗ್ತಾ ಇರೋಂಥ ಗಾಡಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರೋಂಥ ಗಾಡಿ ಹೇಳಿ ಹೊಡೆತಷ್ಟು ನಿಂತ್ಕೊಂಡ್ಬಿಡಲ್ಲ ಬ್ರೇಕು. ಏನಾಗುತ್ತೆ, ಈ ಪ್ರೊಸೆಸ್ ಎಲ್ಲ ನಡೆದು ಒಂದು ಸೆಕೆಂಡ್ಗೆ 55 ಅಡಿ ಹೋಗ್ತಾ ಇದ್ದ ಗಾಡಿ ಅಂತ ಅನ್ನುವಾಗ ಹಿಡಿದು ನಿಲ್ಸೋಕ್ಕೆ 2 ಸೆಕೆಂಡ್ ಟೈಮ್ ತೊಗೋತಾನೆ. ಸೊ ನಾವು ಒಂದು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಮುಂದೆ ಹೋಗ್ತಾ ಇರೋಂಥ ವೆಹಿಕಲ್ಗೂ ನಮ್ಮ ವೆಹಿಕಲ್ಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂತಂದರೆ 2 ಸೆಕೆಂಡ್ಸ್ ಡಿಸ್ಟೆನ್ಸ್ ಇರಬೇಕು. ಈ 2 ಸೆಕೆಂಡ್ಸ್ ಡಿಸ್ಟೆನ್ಸ್ನ ನಾವು ಹೇಗೆ ಕಂಡುಹಿಡಿಬೇಕು, ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ವೆಹಿಕಲ್ 1 ಅವರ್ಗೆ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದರೆ ಆ ವೆಹಿಕಲ್ 60 ಕಿಲೋಮೀಟರ್ ರೀಚ್ ಮಾಡುತ್ತೆ ಅಂತ. ನೋಡಿ ಇಲ್ಲಿ ಒಂದು ವೆಹಿಕಲ್ 60 ಕಿಲೋಮೀಟರ್ ಸ್ಪೀಡ್ನಲ್ಲೇ ಕಂಟಿನ್ಯೂ ಡ್ರೈವ್ ಮಾಡ್ತಾ ಇದ್ದರೆ 1 ಅವರ್ಗೆ ಗಾಡಿ 60 ಕಿಲೋಮೀಟರ್ ರೀಚ್ ಮಾಡುತ್ತೆ. 60 ಸೆಕೆಂಡ್ಗೆ ಗಾಡಿ
ಅಂದರೆ 1 ನಿಮಿಷಕ್ಕೆ ಗಾಡಿ 1 ಕಿಲೋಮೀಟ್ರನ್ನ ರೀಚ್ ಮಾಡುತ್ತೆ. ಅಲ್ಲಿಗೆ 1 ಅವರ್ಗೆ 60 ಕಿಲೋಮೀಟ್ರು. ಆಗ ವೆಹಿಕಲ್ಲು 1 ಸೆಕೆಂಡ್ಗೆ ಎಷ್ಟು ದೂರ ಹೋಗುತ್ತೆ ಅಂತಂದರೆ 55 ಅಡಿ ಹೋಗುತ್ತೆ. ಇದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಗಾಡಿ 60 ಕಿಲೋಮೀಟ್ರು 1 ಸೆಕೆಂಡ್ಗೆ 55 ಅಡಿ. ಓಕೆನಾ? ಇಷ್ಟೊತ್ತು ನಾನು ನಿಮಗೆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಹೈವೇನಲ್ಲಿ ನಾವು 60 ಕಿಲೋಮೀಟ್ರು ಸ್ಪೀಡ್ನಲ್ಲಿ ವೆಹಿಕಲ್ನ ಡ್ರೈವ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಹೈವೇನಲ್ಲಿ ನಮ್ಮ ಮುಂದೆ ಯಾವುದೇ ಒಂದು ವೆಹಿಕಲ್ ಹೋಗ್ತಾ ಇದ್ರೆ ನಾವು ಯಾವ ರೀತಿ ಸೇಫ್ ಡಿಸ್ಟೆನ್ಸ್ ಇಟ್ಕೋಬೇಕು ಅಂದರೆ 2 ಸೆಕೆಂಡ್ಸ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಈ 2 ಸೆಕೆಂಡ್ಸ್ ಡಿಸ್ಟೆನ್ಸ್ನ ನಾವು ಯಾವ ರೀತಿ ಅಬ್ಸರ್ವ್ ಮಾಡೋದು, ಯಾವ ರೀತಿ ಮಾರ್ಕ್ಗಳನ್ನ ಅಬ್ಸರ್ವ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ, ನನ್ನ ಮುಂದೆ ಹೋಗ್ತಾರೆ ಗಾಡಿ ಪಕ್ಕ ಒಂದು ಗಿಡ ಇದೆ. 1001 ಅಂದಾಗ ಆ ಗಾಡಿ ಅದನ್ನ ಪಾಸ್ ಆಯಿತು. ನೆಕ್ಸ್ಟು 1002 ಅನ್ಬೇಕಾದ್ರೆ ನನ್ನ ಗಾಡಿ ಪಾಸ್ ಆಯಿತು. ಇದು ಪಾಸ್ ಮಾಡಿ ತೋರಿಸಿರೋಂಥದ್ದು. ಕಂಟಿನ್ಯೂ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಯಾವ ಥರ ನೋಡಿ, 1001 ಅಂದಾಗ ಆ ಗಾಡಿ ಪಾಸ್ ಆಯಿತು, 1002 ಅಂದಾಗ ನನ್ನ ಗಾಡಿ ಪಾಸ್ ಆಯಿತು. ಅರ್ಥ ಆಗ್ತಾ ಇದೆಯಾ? ಸೊ ಇದೇ ನಾವು ಡಿಸ್ಟೆನ್ಸ್ ಇಟ್ಕೊಳ್ಳದೆ ಹೋದಾಗ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಒಂದು ಯೆಲ್ಲೋ ಕಲರ್ ಬೋರ್ಡು. ಇದು ತುಂಬ ಹತ್ರ ಡಿಸ್ಟೆನ್ಸ್ ಇರಬೇಕಾದ್ರೆ ಯಾವ ರೀತಿ ಇರ್ತದೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಬೋರ್ಡ್ ಇದೆ, 1001, 1002 ತುಂಬ ಹತ್ರ ಡಿಸ್ಟೆನ್ಸ್ ಇರಬೇಕಾದ್ರೆ ಇದು ಟೈಮಿಂಗ್ಸ್ ಆಗಲಿಲ್ಲ. ಕೆಲವರಿಗೆ ಈ ಮೆಥಡು ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಇವಾಗ ಇನ್ನೊಂದು ಮೆಥಡ್ನಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಹೈವೇನಲ್ಲಿ ವೆಹಿಕಲ್ಗಳು ಹೋಗ್ತಾರದನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಂತ ನೋಡಿ. 2 ಕಾರ್ ಪಾಸ್ ಆಯಿತು. ಈ ಕಂಬನ ಸೆಂಟ್ರಾಗಿ ಇಟ್ಕೊಳ್ಳಿ. ಒಂದು ಕಾರು 1001 1 ಸೆಕೆಂಡಲ್ಲಿ ಪಾಸ್ ಆಯಿತು. ಎರಡನೇ ಕಾರು 1002 ಪಾಸ್ ಆಯಿತು. ಇದೇ ರೀತಿ ಮೂವ್ಮೆಂಟ್ ಇರಬೇಕು ಯಾವಾಗಲೂ. ಒಂದು ಗಾಡಿ ಪಾಸ್ ಆದಮೇಲೆ ನಮ್ಮ ಗಾಡಿ ಹಿಂದ್ಗಡೆ ಪಾಸ್ ಆಗಬೇಕು. ನೋಡಿ, ಒಂದು ಬೊಲೆರೋ ಜೀಪು ಒಂದು ಕಾರು ಸ್ಪೀಡಾಗಿ ಪಾಸ್ ಆಯಿತು, ಸ್ಲೋ ಮೋಷನಲ್ಲಿ ನೋಡಿ 1001 1002 ಇದು ಕರೆಕ್ಟ್ ಟೈಮಿಂಗು. ಲಾರಿಗಳು ನೋಡಿ ಯಾವ ರೀತಿ ಪಾಸ್ ಆಗ್ತಾ ಇದೆ, ವೆಹಿಕಲ್ಗಳು ನೋಡಿ ಯಾವ ರೀತಿ ಪಾಸ್ ಆಗ್ತಾ ಇದೆ ಅಂತ. ಇದೇ ಟೈಮಿಂಗ್ಸಲ್ಲಿ ಇರಬೇಕು ಯಾವಾಗಲೂ. ನೋಡಿ, 2 ಲಾರಿ ಪಾಸ್ ಆಗುತ್ತೆ, 1001 ಹಿಂದೆ ಬರ್ತಾರಂಥ ವೆಹಿಕಲ್ 1002. ಇದೇ ಪಕ್ಕಾ ಟೈಮಿಂಗ್ಸ್. ವೆಹಿಕಲ್ನ ಡಿಸ್ಟೆನ್ಸ್ ಬಗ್ಗೆ ನಾನು ಇವಾಗ ಏನು ಹೇಳ್ಕೊಟ್ಟೆ ನಿಮಗೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅರ್ಥ ಆಗೋದು ಕಷ್ಟ. ಯಾಕೆಂತಂದರೆ ನಾವು ಇಲ್ಲಿವರೆಗೂ ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ ನಮ್ಮದೇ ಆದಂಥ ಒಂದು ಅಂದಾಜು, ನಮ್ಮದೇ ಆದಂಥ ಒಂದು ಗೆಸ್ಸಿಂಗಲ್ಲಿ ನಾವು ಇಲ್ಲಿವರೆಗೂ ವೆಹಿಕಲ್ನ ಓಡಿಸಿದ್ದೀವಿ. ಹಾಗಾಗಿ ನಾನು ಇವಾಗ ಏನು ಹೇಳ್ಕೊಟ್ಟಿದ್ದೀನಿ ಮೆಥಡು, ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ಆ್ಯಕ್ಚುಲಿ ಕರೆಕ್ಟ್ ಡ್ರೈವರ್, ಒಂದು ಡಿಫೆನ್ಸಿವ್ ಡ್ರೈವರ್ ಇದನ್ನು ಪಕ್ಕ ತಿಳ್ಕೊಂಡಿರ್ಬೇಕು. ವೆಹಿಕಲ್ನ ಡಿಸ್ಟೆನ್ಸ್ ಹೇಗಿರಬೇಕು ಅಂತೇಳಿ 2 ಸೆಕೆಂಡ್ಸ್ ಡಿಸ್ಟೆನ್ಸ್ನ ಯಾವಾಗಲೂ ಮೇಂಟೈನ್ ಮಾಡಬೇಕು. ಈಗ ವೆಹಿಕಲ್ನ ನಾವು ಡ್ರೈವ್ ಮಾಡ್ತಾ ಇದ್ದೀವಿ. RTO ಇಂದ ನಮಗೆ ಡ್ರೈವರ್ ಅಂತ ಯಾಕೆ ನೇಮಕ ಮಾಡ್ತಾ ಇದ್ದಾರೆ ಅಂತಂದರೆ, ವೆಹಿಕಲ್ನಲ್ಲಿ 10 ಜನ ಅವ್ರದ್ದೇ ಆದಂಥ ಪರ್ಸನಲಾಗಿ ಏನೇ ಒಂದು ಕಾರ್ಯದಲ್ಲಿದ್ರೂ ಮಾತಾಡ್ಕೊಳ್ಳೋದಾಗಲಿ, ತಿಂಡಿ ತಿನ್ನೋದಾಗಲಿ, ಏನೇ ಆದ್ರೂ ಡ್ರೈವರ್ ತನ್ನ ಕೆಲಸನ ತಾನು ಮಾಡ್ತಾ ಇರಬೇಕು. ಅದಕ್ಕೇ ಗೌರ್ಮೆಂಟಿಂದ RTO ಇಂದ ನಮಗೆ ಒಂದು ಸರ್ಟಿಫಿಕೇಟ್ ಕೊಡೋದು ಡ್ರೈವರ್ ಅಂತ. ಬಸ್ಸೇ ಓಡಿಸ್ತಾ ಇರಲಿ, ಕಾರೇ ಓಡಿಸ್ತಾ ಇರಲಿ. ಇಲ್ಲ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮಗೆ ಪ್ರೈವೇಸಿ ಬೇಕು, ನಮ್ಮದೇ ಆದಂಥ ನಾವು ಒಂದು ಮೀಟಿಂಗಲ್ಲಿ ಇರ್ತೀವಿ ಅಂತಂದರೆ ಬೆಟರ್ ನೀವೊಂದು ಡ್ರೈವರ್ನ ನೇಮಕ ಮಾಡಿ. ಆ ಡ್ರೈವರ್ ತನ್ನ ಕೆಲಸ ಮಾತ್ರ ಮಾಡ್ತಾ ಇರಬೇಕು, ನೀವು ನಿಮ್ಮ ಕೆಲಸದಲ್ಲಿ ಇರಬೇಕು. ಓಕೆ, ಅರ್ಥ ಆಯ್ತಾ? ಸೊ ಇದೇನೇ ಒಂದು ಮುಂದೆ ಹೋಗ್ತಾರೋ ವೆಹಿಕಲ್ಗೂ ಹಿಂದೆ ಇರೋವಂಥ ವೆಹಿಕಲ್ಗೂ ಇರೋವಂಥ ಡಿಸ್ಟೆನ್ಸ್ ಎಷ್ಟು, ಮತ್ತು ಸಡನ್ ಬ್ರೇಕ್ ಹಾಕಿದಾಗ ನಾವು ಹಿಂದ್ಗಡೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅಂತ. ನೀವು ಬ್ರೇಕ್ ಫೇಲ್ ಆಯಿತು ಅಂತ ಸಡನ್ನಾಗಿ ಹ್ಯಾಂಡ್ ಬ್ರೇಕ್ ಎಳೆದಾಗ ಮುಂದೆ ಒಂದು ಗಾಡಿ ನಿಂತ್ಕೊಂತು ಹಿಂದ್ಗಡೆ ಬರ್ತಾರೋ 2 ಸೆಕೆಂಡ್ಸ್ ಡಿಸ್ಟೆನ್ಸಲ್ಲಿ ಬಂದರೆ ಮಾತ್ರನೇ ಕರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗೋದು. ನಾನು ಅವತ್ತು ಹ್ಯಾಂಡ್ ಬ್ರೇಕ್ ಎಳಿಬೇಕಾದ್ರೂ ನಾನು ಹಿಂದ್ಗಡೆ ಅಬ್ಸರ್ವ್ ಮಾಡಿದಾಗ ಯಾವ ವೆಹಿಕಲ್ ಎಷ್ಟು ದೂರದಲ್ಲಿದೆ ಅಂತ ನೋಡ್ಕೊಂಡೇನೆ ನಾನು ಹ್ಯಾಂಡ್ ಬ್ರೇಕ್ನ ಎಳೆದಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯಾವಾಗಲೂ ಫಾಲೋ ಮಾಡಿ. ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಸೇಫ್ ಅಂದರೆ ಸ್ಪೀಡ್ ಲಿಮಿಟ್, ನಿಮ್ಮ ವೆಹಿಕಲ್ನ ಸ್ಪೀಡ್ ಲಿಮಿಟ್ ಏನಿದೆ ಆ ಲಿಮಿಟಲ್ಲೇ ವೆಹಿಕಲ್ನ ಡ್ರೈವ್ ಮಾಡಿ. ಆಗಿದ್ರೆ ಮಾತ್ರನೇ ಏನೇ ಒಂದು ಅನಾಹುತ ಆದ್ರೂ ನಮ್ಮ ವೆಹಿಕಲ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗೋದು. ಥ್ಯಾಂಕ್ ಯು ಫ್ರೆಂಡ್ಸ್.